ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ರಸ್ತೆ ಇರುವಷ್ಟು ದಿನ ರಸ್ತೆ ಗುಂಡಿಗಳು ಇರ್ತಾವ? ಹಾಗಾದ್ರೆ ಆ ಪ್ರಶ್ನೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಉದ್ಭವವಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ, ರಾಜ್ಯದ ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗ್ಬಿಟ್ಟಿದೆ. ಮತ್ತೊಂದು ರಸ್ತೆ, ಮತ್ತೊಂದು ಮಹಾ ಗುಂಡಿಯ ದರ್ಶನ ನಾವು ಮಾಡಿಸ್ತೀವಿ. ಆ ಗುಂಡಿ ನೋಡ್ತಾ ಇದ್ರೆ ಯಾರಾದ್ರೂ ಬೀಳ್ಬೇಕಾ ಅಥವಾ ಸಾಯ್ಬೇಕಾ ಅಂತ ನಾವು ಕೇಳಬೇಕು ಅಧಿಕಾರಿಗಳಿಗೆ. ಸಾಯೋ ತನಕ ನಿದ್ದೆಯಿಂದ ಬಿಬಿಎಂಪಿ ಎದ್ದೇಳದೇ ಇಲ್ವಾ? ಹಾಗಾದ್ರೆ ವಾಟಾಳ್ ನಾಗರಾಜ್ ರಸ್ತೆ ಮಧ್ಯದಲ್ಲೇ ಗುಂಡಿ ಬಿದ್ದಿದೆ. BWSSP ಅಂದ್ರೆ ಜಲಮಂಡಳಿ ಕಾಮಗಾರಿ ನಂತರ ರಸ್ತೆ ಕುಸಿದಿರುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. 15 ದಿನ ಆಗಿದೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ತರ 15 ದಿನ ಆಗಿದೆ ಗುಂಡಿ ಬಿದ್ದು. ಬಿಬಿಎಂಪಿ ಅಧಿಕಾರಿಗಳು ಈ ಕಡೆ ತಿರುಗಿನೂ ನೋಡಿಲ್ಲ. ಈಗ ಸ್ಥಳೀಯರು ಪ್ರಾಣ ಉಳಿಸ್ಕೊಳ್ಬೇಕಲ್ಲ, ಸೊ ಅದಕ್ಕೋಸ್ಕರ ಅಕಸ್ಮಾತ್ ಗೊತ್ತಿಲ್ಲದೆ ಇರೋರು ಆ ರೋಡಲ್ಲಿ ಬಂದ್ರೆ ಅಲ್ಲಿ ಬೀಳಬಾರ್ದು, ಸಾವು ನೋವುಗಳು ಸಂಭವಿಸಬಾರ್ದು ಅಂತ ಹೇಳಿ ರಸ್ತೆ ಗುಂಡಿಗೆ ಅಡ್ಡಲಾಗಿ ಟೈರ್ಗಳನ್ನ ಇಟ್ಟಿದ್ದಾರೆ. ವಾಹನ ಸವಾರು ಬೀಳೋದನ್ನ ತಪ್ಸೋ ನಿಟ್ಟಲ್ಲಿ. ಬಿಬಿಎಂಪಿಗೆ ಮಾತ್ರ ಇದ್ಯಾವುದು ಕಣ್ಣಿಗೆ ಕಾಣಿಸಲ್ಲ. ಕಾಣಿಸಿದ್ರು ಜಾಣ ಕುರುಡುತನ ಅಂತಾರಲ್ಲ ಹಂಗೆ. ಇದು ಒಂದೇ ಕಡೆ ಸಮಸ್ಯೆ ಅಂತ ತಿಳ್ಕೊಬೇಡಿ. ಬೆಂಗಳೂರಲ್ಲಿ ಶಿವಾನಂದ ಸರ್ಕಲ್ ಬಳಿಯೂ ಕೂಡ ಗುಂಡಿ ಗಂಡಾಂತರ ಇದೆ. ರಸ್ತೆ ಮಧ್ಯದಲ್ಲೇ ಗುಂಡಿ ಬಿದ್ದಿದೆ. ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಗುಂಡಿ ಮೇಲೆ ಬ್ಯಾರಿಕೇಡ್ ಹಾಕಿ ಸ್ಥಳೀಯರು ಮುಚ್ಚಿದ್ದಾರೆ. ಈಗ ಅಧಿಕಾರಿಗಳು ಮಾಡ್ತಾ ಇಲ್ಲ. ವಾಹನ ಸವಾರರು ಬಿದ್ರೆ ಅಧಿಕಾರಿಗಳಿಗೆ ಏನ್ ಹೇಳಿ? ಯಾರ್ದೋ ಮನೆಯಲ್ಲಿ ಪ್ರಾಣ ಹೋಗುತ್ತೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲೇ ಅವರು ವರ್ತನೆ ಮಾಡೋದು ಪ್ರತಿ ಬಾರಿ ಈ ತರ ಅವಘಡಗಳು ನಡೆದಾಗ. ಬಿಬಿಎಂಪಿಗೆ ಮಾಹಿತಿ ಕೊಟ್ಟಿದ್ದಾರೆ, ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಕಳಪೆ ಕಾಮಗಾರಿ ನಡೆಸೋದ್ರಿಂದಲೇ ಈ ರೀತಿ ಗುಂಡಿಗಳಾಗ್ತಾ ಇದೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಂಡಿ ಬಿದ್ದು ತಿಂಗಳಾದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಗುಂಡಿಯನ್ನ ಮುಚ್ತಾ ಇಲ್ಲ. ಇದು ಶಿವಾನಂದ ಸರ್ಕಲ್ ಹತ್ರ ಇರುವಂತ ಗುಂಡಿ. ಆ ಬ್ಯಾರಿಕೇಡ್ ಹಾಕಿದ್ದಾರೆ, ಸ್ಥಳೀಯರೇ ಮಾಡಿರೋದನ್ನ. ಅದನ್ನೇನ ಅಧಿಕಾರಿಗಳು ಅಥವಾ ಬಿಬಿಎಂಪಿ ಸಿಬ್ಬಂದಿ ಬಂದು ಮಾಡಿದ್ದಾರೆ ಅಂತ ತಿಳ್ಕೋಬೇಡಿ. ಪ್ರತಿನಿತ್ಯ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಓಡಾಡುವಂತ ಜಾಗಗಳು. ಗೊತ್ತಿಲ್ಲದೆ ಇರೋರು ಬರ್ತಾರೆ, ಅಂದ್ರೆ ದಿನನಿತ್ಯ ಓಡಾಡೋರಿಗೆ ಒಂದು ಐಡಿಯಾ ಇರುತ್ತೆ, ಇಲ್ಲಿ ಗುಂಡಿ ಇದೆ, ಇಲ್ಲಿ ಹಂಸಿದೆ, ಈ ಥರದ ಐಡಿಯಾಗಳು ಇರುತ್ತೆ. ಗೊತ್ತಿಲ್ಲದೆ ಇರೋರು ಫಾಸ್ಟ್ ಆಗಿ ಏನಾದರೂ ಬಂದ್ರೆ, ಗುಂಡಿಲಿ ಬಿದ್ದರೆ ಸಾವು ನೋವು ಆಗುತ್ತೆ. ಸೊ ಹಾಗಾಗಿ ಸ್ಥಳೀಯರೇ ಆ ಗುಂಡಿ ಕಾಣೋ ರೀತಿಯಲ್ಲಿ ಟೈರ್ಗಳನ್ನು, ಬ್ಯಾರಿಕೇಡ್ ಎಲ್ಲ ಇಟ್ಟು ಒಂದು ಗಮನಕ್ಕೆ ಬರಲಿ ವಾಹನ ಸವಾರಿಗೆ ಅಂತ ಹೇಳಿ ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲೂ ಒಂದ್ಸಗೆ ಜಲಮಂಡಳಿ ಅಲ್ಲಿ ಅಗದಿರೋದು, ಜಲಮಂಡಳಿ ಕಾಮಗಾರಿಯಿಂದಾಗಿ ರಸ್ತೆ ಗುಂಡಿ ಬಿದ್ದಿದೆ ಅಂತ ಹೇಳಿ ವಾಟಾಳ್ ನಾಗರಾಜ್ ರಸ್ತೆಯಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ರಸ್ತೆ ಮಧ್ಯದಲ್ಲೇ ಈ ಥರ ದೊಡ್ಡ ದೊಡ್ಡ ಗುಂಡಿ ಬಿದ್ದಿದೆ ನೋಡಿ, ವಾಹನ ಸಂಚಾರ ಕಷ್ಟ ಆಗುತ್ತೆ, ಹಿಂಗಾದ್ರೆ ಸಾವು ನೋವು ಆಗುತ್ತೆ, ದಯವಿಟ್ಟು ಎಚ್ಚೆತ್ಕೊಳ್ಳಿ, ಇದನ್ನು ಸರಿಪಡಿಸಿ ಅಂತ ಹೇಳಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಮಾತ್ರ ಗಾಢ ನಿದ್ದೆ. ಏನಾದರೂ ಒಂದು ಅವಘಡ ಸಂಭವಿಸಿದಾಗ ಓಡ್ ಬರ್ತಾರೆ, ಸರಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಳಪೆ ಕಾಮಗಾರಿನೇ ಕಾರಣ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಪ್ರತಿದಿನ ಈ ಗುಂಡಿ ಗಂಡಾಂತರದ ಬಗ್ಗೆ ವರದಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಎಸ್ಪೆಷಲಿ ನಾವು 2 ಫುಟೇಜ್ ಅನ್ನ ಜನರ ಮುಂದೆ ಇಟ್ಟಿದ್ದೀವಿ, ಅಧಿಕಾರಿಗಳ ಮುಂದೆನೂ ಇಟ್ಟಿದ್ದೀವಿ. ಒಂದು ವಾಟಾಳ್ ನಾಗರಾಜ್ ರಸ್ತೆ, ಇನ್ನೊಂದು ಶಿವಾನಂದ್ ಸರ್ಕಲ್ ಬಳಿಯಲ್ಲಿ ಗುಂಡಿ ಬಿದ್ದಿರೋದು. ಪರಿಸ್ಥಿತಿ ಹೆಂಗಿದೆ? ಜನ ಯಾವ ತರ ಉಗೀತಾ ಇದ್ದಾರೆ? ಶರ್ಮಿತಾ, ಏನು ವಾಟಾಳ್ ನಾಗರಾಜ್ ರಸ್ತೆಯಲ್ಲಿ ಕಳೆದ 8 ದಿನಗಳಿಂದ ಒಂದು ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು. BWSSP ಬಿಬಿಎಂಪಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ವಾಟಾಳ್ ನಾಗರಾಜ್ ರಸ್ತೆಯ ಸ್ಥಿತಿ ಈಗಲೂ ಕೂಡ ಇದೇ ಇದೆ. ಸದ್ಯಕ್ಕೆ ನಾನು ಈಗ ಇರುವಂತದ್ದು ಶಿವಾನಂದ್ ಸರ್ಕಲ್ ನ ಬಳಿದೀನಿ. ಏನು ಶಿವಾನಂದ್ ಸರ್ಕಲ್ ನಲ್ಲಿ ಕಳೆದ ವರ್ಷಗಳಿಂದ ನಿರ್ಮಾಣವಾಗ್ತಿದ್ದ ಫ್ಲೈಓವರ್ ನ ಬಲಭಾಗದಲ್ಲಿ ಉಂಟಾಗಿರುವಂತಹ ಗುಂಡಿ, ಇದು ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ತರ ಗುಂಡಿ ಉಂಟಾಗಿದೆ ಅಂತ ಹೇಳಿ. ಬೆಂಗಳೂರು ಸಂಚಾರ ಪೊಲೀಸರು ಒಂದ್ ಕಡೆಯಿಂದಾಗಿ ಏನು ಅಪಾಯಕ್ಕೆ ಎಂದು ಸಹ ರಜೆ ಇರುವುದಿಲ್ಲ ಅಂತ ಹಾಕಿದ್ದಾರೆ. ಆದ್ರೆ ಅದ್ರ ಅಪಾಯ ಎಲ್ಲಿದೆ ಅಂತ ಕೇಳಿದ್ರೆ ಈ ಒಂದು ಬ್ಯಾರಿಗೇಡ್ ನ ಪಕ್ಕದಲ್ಲಿ ಅಪಾಯ ಇರುವಂತದ್ದು. ಸುಮಾರು 3 ರಿಂದ 4 ಅಡಿ ಒಳ ಬಿದ್ದಿರುವಂತದ್ದು. ಸ್ಮಿತಾ, ಯಾವುದೇ ಒಂದು ಸಮಯದಲ್ಲಿ ಬೇಕಾದ್ರೂ ಘನ ವಾಹನಗಳು, BMTC ಬಸ್ಗಳು, ದ್ವಿಚಕ್ರ ವಾಹನ ಸವಾರರು, ಆಟೋ ವಾಹನ ಸವಾರರು ಎಲ್ಲ ಕೂಡ ಸಂಚರಿಸ್ತಿದೆ. ದೃಶ್ಯದಲ್ಲಿ ನೋಡ್ತಿರ್ಬೋದು ಈಗಾಗಲೇ ಯಾವ ತರ ಇದೆ ಅಂತ ಹೇಳಿ. ಒಂದು ವೇಳೆ ಇಲ್ಲಿ ಒಂದು ಗುಂಡಿಗೆ ಮತ್ತಷ್ಟು ದೊಡ್ಡದಾಗಿ ಯಾವುದೇ ಒಂದು ವಾಹನ ಸಿಲುಕೋ ಮುಂಚೆ ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ. ಒಂದು ವೇಳೆ
ಇಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ವಾಹನ ಸವಾರರನ್ನ ಮಾತಾಡ್ತಾ ಹೋದ್ರೆ ಅವ್ರು ಹೇಳ್ತಾರೆ, ಸರ್ ಇದು ಈ ಒಂದು ರಸ್ತೆ ಕಳೆದ 2 ತಿಂಗಳಿಂದ ಹಾಕಿರುವಂತಹ ಹೊಸ ರಸ್ತೆ ಆಗಿದೆ, ಆದ್ರೆ ಈ ರಸ್ತೆಯ ಸ್ಥಿತಿ ಸದ್ಯಕ್ಕೆ ಈಗ ಗುಂಡಿ ಬಿದ್ದಿರುವಂತದ್ದು. ಕಾರಣ ಏನು ಅಂತ ಕೇಳಿದ್ರೆ ಇಲ್ಲೇ ಪಕ್ಕದಲ್ಲಿ ಒಂದು BWSSB ಪೈಪ್ ಲೈನ್ ಇರೋದ್ರಿಂದಾಗಿ ಈ ಒಂದು ಪೈಪ್ ಲೈನ್ ನಲ್ಲಿ ನೀರು ಸೋರಿಕೆಯಿಂದಾಗಿ ಈ ತರ ಗುಂಡಿ ಬಿದ್ದಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರುವಂತಹ ಕಾರಣ. ಸದ್ಯಕ್ಕೆ BBMPಯ ಅಧಿಕಾರಿಗಳಿರ್ಬೋದು ಅಥವಾ BWC ಅಧಿಕಾರಿಗಳಿರ್ಬೋದು ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಸ್ಥಳೀಯರು ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಂಜನ್. ಈ ಕ್ಷಣದ ಅಪ್ಡೇಟ್ಸ್ಗೆ. ಹಳಿಯಾಳದಲ್ಲಿ ದೇಗುಲದ ಜಾಗ ಒತ್ತುವರಿ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಹಾಗಾಗಿ ಹಿಂದೂ ಸಂಘಟನೆಯವರು ಉತ್ತರ ಕನ್ನಡದ ಹಳಿಯಾಳ ಬಂದ್ ಅನ್ನು ನಡೆಸಿದ್ದಾರೆ. ಟ್ರಸ್ಟ್ನ ಸದಸ್ಯರು ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ಪುರಸಭೆ ಕಾರ್ಯವೈಖರಿ ವಿರುದ್ಧ ಹಿಂದೂ ಸಂಘಟನೆಯವರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಪೊಲೀಸರ ಜೊತೆನೂ ಕೂಡ ಮಾತಿನ ಚಕಮಕಿ ನಡೆಸಿದ್ದಾರೆ. ಲಘು ಲಾಠಿ ಪ್ರಹಾರ ಈ ಸಂದರ್ಭದ ಆಗಿದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಗುಲದ ಬಳಿಯಲ್ಲೇ ಇರುವಂತ ಈದ್ಗಾ ಮೈದಾನಕ್ಕೆ ಭಾರೀ ಭದ್ರತೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಆರೋಪ ಏನು, ದೇಗುಲದ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹಿಂದೂ ಸಂಘಟನೆಯವರು ಹಳಿಯಾಳ ಬಂಧನ ನಡೆಸ್ತಾ ಇದ್ದಾರೆ. ಟ್ರಸ್ಟ್ನ ಸದಸ್ಯರು ಮತ್ತೆ ಹಿಂದೂ ಸಂಘಟನೆಯವರು ಪ್ರತಿಭಟನೆ ನಡೆಸ್ತಾ ಇದ್ರು. ಅಂದ್ರೆ ಪುರಸಭೆ ಕಾರ್ಯವೈಖರಿ ಒತ್ತುವರಿ ಆಗಿದೆ ಅಂತ ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಪ್ರತಿಭಟನೆ ನಡೆಸ್ತಾ ಇದ್ರು. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಆ ಪೊಲೀಸರ ಜೊತೆಗೆ ಪ್ರತಿಭಟನೆ ನಡೆಸ್ತಾ ಇದ್ದವರು ವಾಗ್ವಾದವನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಲಘು ಲಾಠಿ ಪ್ರಹಾರವನ್ನ ಪೊಲೀಸರು ನಡೆಸಬೇಕಾಯಿತು. ಹಾಗಾಗಿ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್. ದರ್ಶನ್, ಈಗ ಪ್ರತಿಭಟನೆ ನಡೆಸ್ತಾ ಇದ್ರು ಸರಿ, ಅದು ವಿಕೋಪಕ್ಕೆ ಹೋಗೋದಕ್ಕೆ, ಪರಿಸ್ಥಿತಿ ಕೈಮೀರ್ ಹೋಗೋದಕ್ಕೆ ಏನ್ ಕಾರಣ ಆಯ್ತಲ್ಲಿ? ಇವಾಗ ಹೆಂಗಿದೆ ಸಿಚುವೇಶನ್? ಶರ್ಮಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ. ಒಂದು ಸಣ್ಣ ಪ್ರಮಾಣದಲ್ಲಿ ನಡೆದಿರತಕ್ಕಂತ ಒಂದು ಪ್ರತಿಭಟನೆ ಇವತ್ತು ಹಿಂಸಾ ರೂಪಕ್ಕೆ ಹೋಗಿರತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಗ್ರಾಮದೇವಿಯ ಜಾಗವನ್ನ ಇಲ್ಲಿನ ಪುರಸಭೆಯವರು ಒತ್ತುವರಿ ಮಾಡಿರತಕ್ಕಂಥದ್ದು. ಇನ್ನು ಗ್ರಾಮದೇವಿಯ ಜಾಗಕ್ಕೆ ಹೊಂದಿಕೊಂಡು ಇಲ್ಲಿ ಈದ್ಗಾ ಮೈದಾನ ಇದೆ. ಈ ಈದ್ಗಾ ಮೈದಾನದ ಹತ್ತಿರದಲ್ಲೇ ಗ್ರಾಮದೇವಿಯ ಒಂದು ಬಿಟ್ಟಿರತಕ್ಕಂತ ಒಂದು ಜಾಗ ಇದೆ. ಈ ಜಾಗದಲ್ಲಿ ಪುರಸಭೆಯವರು ಇಂಟರ್ಲಾಕ್ ಅನ್ನ ಹಾಕಿ ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ರು. ಆದ್ರೆ ಇದಕ್ಕೆ ಗ್ರಾಮದೇವಿಯ ಟ್ರಸ್ಟ್ನವರು, ಅದೇ ರೀತಿ ಹಿಂದೂ ಪರ ಸಂಘಟನೆಯವರು ಸಾಕಷ್ಟು ವಿರೋಧ ಮಾಡಿದ್ರು ಕೂಡ ಈಗ ಇಂಟರ್ಲಾಕ್ ಆಗಿರ್ಬೋದು, ಅದೇ ರೀತಿ ಕಟ್ಟಡಕ್ಕೆ ತೆರವು ಮಾಡಲು ಇಲ್ಲಿನ ಪುರಸಭೆಯವರು ವಿರೋಧ ಮಾಡಿದ್ರು. ಆ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಯವರು ರೋಚಿಗೆದ್ದು ಇವತ್ತು ಒಂದು ಪ್ರತಿಭಟನೆಗೆ ಹೇಳಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅದೇ ರೀತಿ ಹಿಂದೂ ಪರ ಸಂಘಟನೆಯ ನಡುವೆ ನೂಕಾಟ, ತಳ್ಳಾಟ ಸಹ ಆಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಬೀಸುವಂತ ಒಂದು ಪ್ರಹಸನವು ಸಹ ನಡೆದಿರತಕ್ಕಂಥದ್ದು. ಇವತ್ತು ಈ ಹಳಿಯಾಳದಲ್ಲಿ ಈ ಪ್ರತಿಭಟನೆ ಒಂದು ಹಿಂಸಾ ರೂಪಕ್ಕೆ ತೆರಳಿದೆ ಅಂದ್ರೆ ಎರಡು ಅತಿಶಯೋಕ್ತಿ ಇಲ್ಲ. ಯಾಕಂದ್ರೆ ಇದಕ್ಕೆ ಮುಖ್ಯ ಕಾರಣ ಗ್ರಾಮದೇವಿಯ ಜಾಗ ಮತ್ತು ಈದ್ಗಾ ಮೈದಾನ ಹೊಂದಿಕೊಂಡೇ ಇರುವುದರಿಂದ ಇದು ಹಿಂದೂ ಮುಸ್ಲಿಂ ಎನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ದರ್ಶನ. ಈ ಕ್ಷಣದ ಅಪ್ಡೇಟ್ಸ್ಗೆ ಹಾಸನ ರಾಜಕೀಯದಲ್ಲಿ ರೇವಣ್ಣ ದಿನಕ್ಕೊಂದು ದಾಳವನ್ನ ಉರುಳಿಸ್ತಾ ಇದ್ದಾರೆ. ಟಿಕೆಟ್ಗೆ ಅಡ್ಡಿಯಾಗಿರುವಂತ ಆಕಾಂಕ್ಷಿಗೆ ಗಾಳವನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ರೇವಣ್ಣ ಅಂತ ಗೊತ್ತಾಗಿದೆ. ಅಂದ್ರೆ ಭವಾನಿಯವರು ತನಿಗೆ ಟಿಕೆಟ್ ಬೇಕು ಅಂತ ಹೇಳಿ ಬಹಿರಂಗವಾಗಿ ಆಲ್ರೆಡಿ ಆಗಿದೆ, 2ನೇ ಲಿಸ್ಟಲ್ಲಿ ಅನೌನ್ಸ್ ಆಗುತ್ತೆ ನನ್ನ ಹೆಸರು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ವಿಡಿಯೋ ವೈರಲ್ ಆದ ಮೇಲೆ ಸ್ವರೂಪ್ ತಾನೂ ಆಕಾಂಕ್ಷಿ ಅಂತ ಹೇಳಿ ಆ ಕ್ಷೇತ್ರದಲ್ಲಿ ಓಡಾಟವನ್ನ ನಡೆಸ್ತಾ ಇದ್ರು. ರೇವಣ್ಣ ಅವರೊಂಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಭವಾನಿ ರೇವಣ್ಣ ಸ್ಟೇಟ್ಮೆಂಟ್, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್.
ಅವ್ರ ಫ್ಯಾಮಿಲಿ ಮಧ್ಯದಲ್ಲೇ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು ಆ ಸ್ಟೇಟ್ಮೆಂಟ್ಗಳೇ. ಈಗ ತಾನೇ ಹಾಸನದಿಂದ ಸ್ಪರ್ಧೆಗೆ ರೇವಣ್ಣ ಮುಂದಾದ್ರ, ಈ ಕಚ್ಚಾಟ ಬೇಡ, ಸಹವಾಸನೆ ಬೇಡ ಅಂತ ಹೇಳಿ ಸ್ವರೂಪ್ ಹಾಗೇನೆ ತಾಯಿ ಜೊತೆಗೆ ಎಚ್ ಡಿ ರೇವಣ್ಣ ಚರ್ಚೆ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಭವಾನಿಗಿಲ್ಲದ ಟಿಕೆಟ್ ಸ್ವರೂಪ್ಗೂ ಬೇಡ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರಂತೆ ರೇವಣ್ಣ. ಹಾಗಾಗಿ ಹಾಸನ ಟಿಕೆಟ್ ಎಚ್ ಡಿ ರೇವಣ್ಣ ಅವ್ರಿಗೆ ಸಿಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಹಾಸನದಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಸ್ಪರ್ಧೆ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ, ಎಲ್ಲರೂ ಕುತ್ಕೊಂಡು ಮಾತುಕತೆ ನಡೆಸ್ತೀವಿ, ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಅನ್ನ ನಾವು ಕಂಡು ಹಿಡಿತೀವಿ, ಇತ್ಯರ್ಥ ಮಾಡ್ತೀವಿ ಇದನ್ನ ಅಂತ ಹೇಳಿ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದೇನು ಅನಿವಾರ್ಯ ಇಲ್ಲ, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಅವು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಕೂತು ನಾವು ಹಾಸನದಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನಗಳು ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆಗಳಾಗಿದೆ. ಈ ಮುಂದಿನ ಒಂದು ವಾರದಲ್ಲಿ ಹಾಸನದ ವಿಷಯದಲ್ಲೂ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಎಲ್ಲ ಸುಗಮವಾದಂಥ ರೀತಿಯಲ್ಲೇ ತೀರ್ಮಾನಗಳಾಗುತ್ತೆ. ಏನು ನೋಡೋಣ, ಏನೇನು ತೀರ್ಮಾನ, ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಾದಂಥ ಹಿನ್ನೆಲೆಯಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ, ಯಾವುದೇ ಗೊಂದಲ ಇರಲ್ಲ. ಆದರೆ ಭವಾನಿ ರೇವಣ್ಣ ಅವರು ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ, ಅದರಲ್ಲಿ ಯಾವ ಗೊಂದಲಗಳು ಬೇಕಾಗಿಲ್ಲ. ನಾವು ಕೂತು ಹಾಸನ ಮತ್ತು ಹೊಳೆನರಸೀಪುರ ಎರಡೂ ಕ್ಷೇತ್ರದಲ್ಲಿ ಏನು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ನಾವು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡ್ತೀವಿ. ಇನ್ನು ನಿಂಬೆಹಣ್ಣೆಲ್ಲ ವರ್ಕೌಟ್ ಆಗಲ್ಲ ಅಂತ ಸಂಸದ ಡಿ ಕೆ ಸುರೇಶ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಹೇಳಿಕೆ ವಿಷಯವಾಗಿ ನಮ್ಮ ಹತ್ರ ಯಾವ ನಿಂಬೆಹಣ್ಣು ಇಲ್ಲ, ಯಾವ ದೇವರು ಇಲ್ಲ, ನಮಗೆ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ಈಶ್ವರ ಇದ್ದಾರೆ. ಸೊ ಹೀಗಂತ ರೇವಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ಇವೆರಡು ಕಣ್ಣು ಬಿಟ್ರೆ ಎಲ್ಲರನ್ನು ಸುಟ್ಟು ಭಸ್ಮ ಮಾಡ್ತಾರೆ. ಲಕ್ಷ್ಮೀ ನರಸಿಂಹ ಅಂದ್ರೆ ಏನು ಹುಡುಗಾಟ ಅಂತ ತಿಳ್ಕೊಂಡಿದ್ದೀರಾ ನೀವು ಅಂತ ಡಿ ಕೆ ಸುರೇಶ್ ಹೇಳಿಕೆಗೆ ಮಾಜಿ ಸಚಿವ ರೇವಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ಯಾವುದೇ ಮಾಯಾ ಮಾಟ ಆಗ್ಲಿ, ನಿಂಬೆಹಣ್ಣಾಗ್ಲಿ, ನಿಂಬೆಹಣ್ಣು ವರ್ಕೌಟ್ ಆಗೋದಿಲ್ಲ. ಆ ತಾಯಿ ನಿಮಿಷಾಂಬಂಗೆ ಆ ನಿಂಬೆಹಣ್ಣನ್ನ ಎಲ್ಲರೂ ಅಲ್ಪಿಸ್ಬಿಡಿ. ಎಲ್ಲರೂ ರಿವರ್ಸ್ ಆಗ್ಬೇಕು ಈ ಸಾರಿ. ಯಾವತರ ಆ ನಿಂಬೆಹಣ್ಣು ರಿವರ್ಸ್ ಆಗ್ಬೇಕು, ವರ್ಕ್ ಆಗ್ಬಾರ್ದು. ಅದು ಯಾರಿಗಾಗಬೇಕು ಅಂತ ಅಂದ್ರೆ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವೆಲ್ಲರೂ ಕೂಡ ಗೆಲ್ಲಿಸ್ತೇವೆ ಅಂತಕ್ಕಂತ ಸಂಕಲ್ಪವನ್ನ ತಾವು ಮಾಡ್ಬೇಕು. ಅವ್ರದ್ದು ಪಾಪ ದೊಡ್ಡವರಿದ್ದಾರೆ, ಅವ್ರದ್ದು ಒಳ್ಳೆ 60 ವರ್ಷದ್ದು ಓಲ್ಡ್ ಬಸ್ ಇದೆ. ಅದು ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಆ ಓಲ್ಡ್ ಬಸ್ಸು ಎಲ್ಲೆಲ್ಲೂ ನಿಂತ್ಕೊಳ್ಳೋದು ಬೇಡ. ಅದು ಒಂದು ಹೊಸ ಇನ್ನೊಂದು ಬಸ್ ತಗೊಂಡು ಓಡಾಡಿ ಯಾರ್ಯಾರು ಬೇಕೋ ಕಾಂಗ್ರೆಸ್ 2 ವರ್ಷದಿಂದ ಜಿಲ್ಲೆಯಲ್ಲಿ ಟೂರ್ ಮಾಡ್ತಾವ್ರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಪ್ಪ, ದೊಡ್ಡವರಿದ್ದಾರೆ ಇವರು. ನಮಗೆ ಯಾವ ನಿಂಬೆಹಣ್ಣು ನಮ್ಮ ಹತ್ರ ಇಲ್ಲ, ಯಾವ ದೇವರು ಇಲ್ಲ. ನಮಗೆ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹ ಈಶ್ವರ ಇವೆರಡು ಕಣ್ಣು ಬಿಟ್ಟರೆ ಎಲ್ಲರೂ ಭಸ್ಮ ಮಾಡುತ್ತೆ. ಲಕ್ಷ್ಮೀ ನರಸಿಂಹ ಅಂದರೆ ಏನು ಹುಡುಗಾಟ ಅಂತ ತಿಳ್ಕೊಂಡ. ನಮ್ಮ ಹತ್ರ 2 ದೇವರು ಇರೋರಿಗೆ ನಮ್ಮ ಯಾರೇನು ರಂಗನಾಥ ಮಾನ್ಕೆರೆ, ರಂಗನಾಥ, ಲಕ್ಷ್ಮೀ ನರಸಿಂಹ. ಇವತ್ತೇನಾದ್ರು ನಮ್ಗೆ ರಾಜಕೀಯ ಶಕ್ತಿ ಕೊಟ್ಟಿದ್ರೆ ನಮ್ಮ ದೇವರು ಉಳ್ಕೊಂಡಿದ್ದೀವಿ. ಜನ ದೇವರಿಂದ ನಡೆದ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಂತ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅತಿಯಾದ ವಿಶ್ವಾಸ ಒಳ್ಳೇದಲ್ಲ ಅಂತ ಸಿಟಿ ರವಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ವಿಧಾನಸೌಧದ ಬಳಿಯಲ್ಲಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿರೋರು. ಈಗ ಅವರು ಅತಿಯಾದ ವಿಶ್ವಾಸ ತೋರಿಸೋದು ಇದು ಮೊದಲ. 2014 ಪಾರ್ಲಿಮೆಂಟಲ್ಲೂ ತೋರಿಸಿದ್ರು, 2018 ವಿಧಾನಸಭಾ ಚುನಾವಣೆಯಲ್ಲೂ ತೋರಿಸಿದ್ರು, 2019 ಲೋಕಸಭಾ ಚುನಾವಣೆಯಲ್ಲೂ ತೋರಿಸಿದ್ರು. ಏನಾಯ್ತು? ಅವರು ಇರೋದಕ್ಕಿಂತ ಜಾಸ್ತಿ ತೋರಿಸ್ತಾರೆ. ಅವ್ರ ಸ್ವಭಾವನೇ ಹಾಗೆ. ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡ್ತವೆ, ಜಾಸ್ತಿ ಸೌಂಡ್ ಮಾಡ್ತವೆ. ಈಗ ಅವರು ಅತಿಯಾದ ವಿಶ್ವಾಸ ತೋರಿಸೋದು ಇದು ಮೊದಲ. 2014 ಪಾರ್ಲಿಮೆಂಟ್. ಇನ್ನು ಬಿಜೆಪಿಯಲ್ಲಿ ಯಾರನ್ನು ಸಿಎಂ ಮಾಡಬೇಕು ಅನ್ನೋದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾವು ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತೀವಿ. ಕುಮಾರಸ್ವಾಮಿ ರಾಜಕೀಯ ತಂತ್ರಗಾರಿಕೆ ಮಾಡೋಕೆ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು
ರಾಜಕೀಯ ತಂತ್ರಗಾರಿಕೆಯನ್ನು ಆಧರಿಸಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ನಿಮಿಷ ಅವ್ರಿಗೆ ದಿಕ್ ತಪ್ಪಿಸ್ಬೇಕು ಅನ್ನೋ ಹೇಳಿಕೆ. ಇದೊಂದು ರೀತಿ ರಾಜಕಾರಣದಲ್ಲಿ ನೇರ ಯುದ್ಧನ ಕೆಲವರು ಮಾತ್ರ ಮಾಡ್ತಾರೆ, ಮಾಯಾ ಯುದ್ಧವನ್ನು ಹಲವರು ಮಾಡ್ತಾರೆ. ಆ ಮಾಯಾ ಯುದ್ಧದ ಒಂದು ರೂಪ ಕುಮಾರಸ್ವಾಮಿ ಅವರು ಕೊಟ್ಟ ಹೇಳಿಕೆ. ಕಳೆದ ಸಾರಿ ನೀವು ಕೇಳಿಸ್ಕೊಳ್ಳಿ, ಕಳೆದ ಸಾರಿ ಲಿಂಗಾಯತ್ತು ವೀರಶೈವ ಅಂತ ಒಡೆಯೋಕೆ ಕೈ ಹಾಕಿ ಕಾಂಗ್ರೆಸ್ಸು ಪೆಟ್ಟು ತಿಂತು. ಈ ಸರಿ ಕಾಂಗ್ರೆಸ್ ಸ್ಟ್ರಾಟಜಿ ಏನು? ಒಳಗೆ ಒಡೆಯೋ ನೀತಿ. ಹೊರಗಡೆಯಿಂದ ಕೈ ಹಾಕಿ ವಿಫಲರಾದರು. ಈಗ ಒಳಗೆ ಒಡೆಯುವಂತ ಕುಟಿಲ ನೀತಿಯನ್ನು ಅನುಸರಿಸಿದ್ರು. ನಿಮಗೆ ಗೊತ್ತಿದೆಯಾ, ಕಿತ್ತೂರು ರಾಣಿ ಚೆನ್ನಮ್ಮ ಮೊದಲನೇ ಯುದ್ಧದಲ್ಲಿ ಗೆಲ್ತಾಳೆ, ಎರಡನೇ ಯುದ್ಧದಲ್ಲಿ ಸೋಲ್ತಾಳೆ. ಕಾರಣ ಏನು ಅಂದ್ರೆ ಒಳಗಿದ್ದಂತ ಮಲ್ಲಪ್ಪ ಚೆನ್ನಪ್ಪ ದ್ರೋಹ ಮಾಡಿದ್ರು. ಹಾಗೆ ಒಳಗಿಂದ ದ್ರೋಹವನ್ನು ಹುಟ್ಟಾಕಬೇಕು ಅಂತ ಕಾಂಗ್ರೆಸ್ ಈ ಸರಿ ತಂತ್ರಗಾರಿಕೆ ಬದಲಾಯಿಸಿತು. ಕುಮಾರಸ್ವಾಮಿ ಅವರು ಆ ತಂತ್ರಗಾರಿಕೆಯ ಮುಂದುವರೆದ ಭಾಗವಾಗಿ ಈ ರೀತಿ ಮಾಯಾ ಯುದ್ಧ, ದಿಕ್ ತಪ್ಪಿಸೋ ಹೇಳಿಕೆ, ಅನಗತ್ಯ ಏನು ಮರುಕ, ಅಯ್ಯೋ ಯಡಿಯೂರಪ್ಪನವ್ರನ್ನ ಇವರೇ ಸಿಎಂ ಮಾಡಿದವ್ರ ತರ ಮರುಕ. ಇವ್ರ ಹೇಳಿಕೆ ನೋಡ್ಬಿಟ್ರೆ ಯಡಿಯೂರಪ್ಪನವರು 4 ಸರಿ ಸಿಎಂ ಆಗಿದ್ದು ಇವ್ರ ಬೆಂಬಲದಿಂದನೋ ಅಂತ ಜನ ಒಂದು ಗೊಂದಲಕ್ಕೆ ಬೀಳಬೇಕು. ಹಾಗೆ ಹೇಳಿಕೆ ಪ್ರತಿ ಸರಿಯೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗದಂತೆ ತಡೆದಿದ್ದು ಈ ಎರಡೂ ಪಾರ್ಟಿ, ಕಾಂಗ್ರೆಸ್ ಜನತಾದಳ, ಪ್ರತಿ ಬಾರಿ. ಈಗ ಏನು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕಟೀಲ್ ಅವರಿಗೆ ಸರ್ಕಾರದ ಸಾಧನೆ ಹೇಳೋಕಾಗ್ತಾ ಇಲ್ಲ, ಅವರು ಸಾಹುಕಾರನಾದ್ರೂ ಇಟ್ಕೊಳ್ಳಿ, ಸಾವರ್ಕರ್ನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಕಟೀಲ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ ಮತವನ್ನ ಟಿಪ್ಪುವಿನ ಪರವಾಗಿ ಇವತ್ತು ಸಿದ್ದರಾಮಯ್ಯ ನಿಲ್ತಾರೆ. ಅಷ್ಟೇ ಯಾಕೆ? ಅದಕ್ಕಾಗಿ ಹೇಳಿದೆ ಬಂಧುಗಳೇ, ಈ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ಸಿನ ಚುನಾವಣೆ ಅಲ್ಲ. ಈ ಚುನಾವಣೆ ಕೇವಲ 2 ರಾಜಕೀಯ ಪಾರ್ಟಿಗಳ ವಿರೋಧ ಅಲ್ಲ. ಈ ಚುನಾವಣೆ 2 ರಾಜಕೀಯ ನಾಯಕರ ಮಧ್ಯೆ ಸ್ಪರ್ಧೆ ಅಲ್ಲ. ರಾಷ್ಟ್ರ ಮತ್ತು ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ, ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ. ನೀವು ಯೋಚನೆ ಮಾಡಿ, ರಾಷ್ಟ್ರಕ್ಕೆ ಯಾರು ಬೇಕು? ಹೊರಗಡೆ ಈ ಚುನಾವಣೆಯಲ್ಲಿ ನಾವೆಲ್ಲ ರಾತ್ರಿ ಹೇಳೋ ಕೆಲಸವನ್ನು ಮಾಡಬೇಕಾಗಿದೆ. ಕಟೀಲ್ ಅವರು ಎಷ್ಟು ಆಶಾತರಾಗಿದ್ದಾರೆ ಅಂತ ಇದಕ್ಕಿಂತ ಉದಾಹರಣೆ ಇನ್ನೊಂದು ಬೇಕಾಗಿಲ್ಲ. ಬದುಕು ಮತ್ತು ಭಾವನೆ. ನಾವು ಕಾಂಗ್ರೆಸ್ ಜನರ ಬದುಕಿನ ಬಗ್ಗೆ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ ಬಗ್ಗೆ ಹೇಳ್ತಾ ಇದ್ದೀವಿ, ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಶಾಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಹಂಗಿಲ್ಲ. ಸೊ ಕಟೀಲ್ ಅವರಿಗೆ ಅಭಿನಂದಿಸ್ತೀನಿ. ಅವ್ರ ಸರ್ಕಾರದ ಏನು ಹೇಳ್ಕೊಳ್ಳಿಕ್ಕೆ ಸಾಧನೆ ಹೇಳ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಾಹುಕಾರ ಇಟ್ಕೊಳ್ಳಿ, ಸಾಹುಕಾರನ ಇಟ್ಕೊಳ್ಳಿ, ಯಾವ್ದಾದ್ರು ಫೋಟೋ ಇಟ್ಕೊಂಡು ಹೆಸರು ಇಟ್ಕೊಂಡು ಅವ್ರು ಎಲೆಕ್ಷನ್ ಮಾಡಲಿ. ನಾವು ಮುಂದಕ್ಕೆ ರಾಜ್ಯಕ್ಕೆ ಈ ಬಿಲ್ಡಿಂಗ್ ಅಲ್ಲಿ ಕರಪ್ಷನ್ ಇಲ್ಲದೆ ಹೋದಂತ ಸರ್ಕಾರ ಕೊಡ್ತೀವಿ. ಎಚ್ ಡಿ ಕುಮಾರಸ್ವಾಮಿಯಿಂದ ಬಿಜೆಪಿಯಲ್ಲಿ ಬ್ರಾಹ್ಮಣ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವ ದೃಷ್ಟಿಯಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅವ್ರ ಪಾರ್ಟಿ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಅವ್ರ ಪಾರ್ಟಿದು, ನಾನು ಕುಮಾರಸ್ವಾಮಿ ಅವರು ಯಾವ ದೃಷ್ಟಿಕೋನದಲ್ಲಿ ಹೇಳಿದಾರೋ ಏನ್ ಹೇಳಿದಾರೋ ಅವ್ರು ಬಿಟ್ಟಿದ್ದು. ನಾನು ಯಾಕೆ ಅವ್ರ ಪಾರ್ಟಿಲಿ ಹೇಳಕ್ ಹೋಗ್ಲಿ? ನಮ್ದು ಸಾಮೂಹಿಕ ನಾಯಕತ್ವ. ಅವರು ಕುಮಾರಸ್ವಾಮಿ ಅವರು ಪ್ರತಿ ಸಂದರ್ಭದಲ್ಲೂ ನಾನು ಅವ್ರು ಸಿಎಂ ಮಾಡ್ತೀನಿ, ಇವ್ರು ಸಿಎಂ ಮಾಡ್ತೀನಿ ಅವ್ರು ಹೇಳಿದ್ದಾರೆ. ಅವ್ರ ಪಾರ್ಟಿದು, ನಾವು ಅವ್ರ ಪಾರ್ಟಿ ಹೇಳಿಕೆಗೆ ನಾವು ಇಂಟರ್ಫಿಯರ್ ಆಗಿ ನಾವು ತಯಾರಿಲ್ಲ. ಅವ್ರ ಪಾರ್ಟಿ ಅಜೆಂಡಾ ಅವರು, ಅವ್ರ ಪಾರ್ಟಿದು, ನಾನು ಕುಮಾರಸ್ವಾಮಿ ಅವರು ಯಾವ ದೃಷ್ಟಿಕೋನದಲ್ಲಿ ಹೇಳಿದಾರೋ ಏನ್ ಹೇಳಿದಾರೋ ಅವ್ರು ಬಿಟ್ಟಿದ್ದು. ನಾನು ಯಾಕೆ ಅವ್ರ ಪಾರ್ಟಿಲಿ ಹೇಳಕ್ ಹೋಗ್ಲಿ? ನಮ್ದು ಸಾಮೂಹಿಕ ನಾಯಕತ್ವ. ಅವರು ಕುಮಾರಸ್ವಾಮಿ ಅವರು ಪ್ರತಿ ಸಂದರ್ಭದಲ್ಲೂ ನಾನು ಅವ್ರು ಸಿಎಂ ಮಾಡ್ತೀನಿ, ಇವ್ರು ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲೇನೋ ಏರ್ಪೋರ್ಟ್ ರೆಡಿ ಆಯಿತು, ಇದೇ ತಿಂಗಳು ನರೇಂದ್ರ ಮೋದಿ ಅವರು ಬರ್ತಾರೆ, ಏರ್ಪೋರ್ಟ್ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಆದರೆ ವಿಜಯಪುರದಲ್ಲಿ ಏರ್ಪೋರ್ಟ್ ರೆಡಿ ಆಗೋದು ಯಾವಾಗ ಅಂತ ಅಲ್ಲಿನ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವಿಜಯಪುರದಲ್ಲಿ ಇನ್ನೂ ಕೂಡ ಕಾಮಗಾರಿ ಕುಂಠಿತ ಸಾಗ್ತಾ ಇದೆ. 2008ರಲ್ಲಿ ಒಟ್ಟಿಗೆ ಶಿವಮೊಗ್ಗ ಮತ್ತೆ ವಿಜಯಪುರದಲ್ಲಿ ಕಾಮಗಾರಿ ಚಾಲನೆಯನ್ನ ಕೊಟ್ಟಿದ್ದು, ಭೂಮಿ ಪೂಜೆಯನ್ನ ಅವತ್ತಿನ ಸಿಎಂ ಆಗಿದ್ದಂತ ಯಡಿಯೂರಪ್ಪನವರೇ ನೆರವೇರಿಸಿದ್ರು. 15 ವರ್ಷ ಕಳೆದ್ರೂ ಕೂಡ ವಿಜಯಪುರದ ಕಾಮಗಾರಿ ಮುಗಿದಿಲ್ಲ. ಇನ್ನು 30% ಕಾಮಗಾರಿ ಪೆಂಡಿಂಗ್ ಇದೆ. ಸರ್ಕಾರದ ವಿರುದ್ಧ ಜನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಬೇಗ ಕೆಲಸ ಮುಗಿಸಿ ಬಳಕೆಗೆ ಅನುಕೂಲವನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಸಚಿವ ಗೋವಿಂದ ಕಾರಜೋಳ ಹೇಳ್ತಾ ಇದ್ದಾರೆ.
ಏರ್ಪೋರ್ಟ್ ಏನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಇಲ್ಲಿವರೆಗೂ ಕಾಮಗಾರಿ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದಂಥ ಜನಪ್ರತಿನಿಧಿಗಳು ಏನಿದಾರಲ್ಲ, ಇವತ್ತು ನಮಗೆ ಯಾಕಪ್ಪ ಅಂತಂದರೆ ಇಲ್ಲಿ ವಿಜಯಪುರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಎರಡೂ ಏರ್ಪೋರ್ಟನ್ನು ಒಂದೇ ಒಂದು ಮಾರ್ಗವಾಗಿ ನಾವು ಉದ್ಘಾಟನೆ ಮಾಡ್ತೀವಿ ಮತ್ತು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದಂಥ ಪ್ರತಿನಿಧಿಗಳು ಇವತ್ತು ಬರೀ ಈ ಶಿವಮೊಗ್ಗ ಒಂದೇ ಏರ್ಪೋರ್ಟನ್ನು ಉದ್ಘಾಟನೆ ಮಾಡೋ ಮುಖಾಂತರ ನಮ್ಮ ವಿಜಯಪುರ ಜಿಲ್ಲೆಗೆ ಇನ್ನೂ ಏರ್ಪೋರ್ಟನ್ನು ಕೊಡದೇ ಇರತಕ್ಕಂಥದ್ದು ಇದು ವಿಷಾದನೀಯ. ಈಗ ಮೋದಿಯವರು ಈಗ ಶಿವಮೊಗ್ಗದಲ್ಲಿ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ವಿಜಯಪುರದಲ್ಲಿಯೂ ಕೂಡ ಉದ್ಘಾಟನೆ ಮಾಡಿದರೆ ಇಲ್ಲಿ ಇರ್ತಕ್ಕಂಥ ಜನರು ಕೂಡ ಅನುಕೂಲ ಆಗುತ್ತೆ. ಪ್ರಧಾನಮಂತ್ರಿಗಳು ಒಪ್ಪಿಗೆ ಸೂಚಿಸಿದ ಮೇಲೆ ನಮಗೆ ಒತ್ತಡ ಜಾಸ್ತಿ ಆಗಿದೆ. ಬೇಗನೆ ಈ ಕಾಮಗಾರಿ ಮುಗಿಸೋ ಸಲುವಾಗಿ ಇವತ್ತು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ಗುತ್ತಿಗೆದಾರರ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಟೆಂಟೇಟಿವ್ 15ರಿಂದ 20 ಫೆಬ್ರವರಿ ಒಳಗೆ ಎಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದಾದ ನಂತರ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆಯನ್ನು ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. 2008ರಲ್ಲಿ ಕಾಮಗಾರಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಉದ್ಘಾಟನೆ ಒಂದೇ ಹಂತದಲ್ಲಿ ಆಗಬೇಕಲ್ಲ, ಜನ ಕೇಳ್ತಿರೋದು ಸರಿ ಇದೆ. ಬಟ್ ವಿಜಯಪುರದಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ? ಕಾಮಗಾರಿ ವಿಳಂಬ ಆಗೋದಕ್ಕೆ ಏನ್ ರೀಸನ್? ಶರ್ಮಿತಾ, ಏನಂತಂದ್ರೆ 2008ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಿದ್ದಂತಹ BS ಯಡಿಯೂರಪ್ಪನವರು ವಿಜಯಪುರ ಮತ್ತೆ ಶಿವಮೊಗ್ಗ ಎರಡೂ ವಿಮಾನ ನಿಲ್ದಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಆದ್ರೆ ವಿಜಯಪುರ ಶಿವಮೊಗ್ಗ ವಿಮಾನ ನಿಲ್ದಾಣ ಬಹುತೇಕ ಪೂರ್ಣವಾಗಿ ಉದ್ಘಾಟನೆಗೆ ಸಿದ್ಧವಾಗಿದ್ದರೆ ವಿಜಯಪುರದಲ್ಲಿ ಆಗ್ತಾ ಇರುವಂತದ್ದು ಕೇವಲ 70%, ಇನ್ನು 30% ಬಾಕಿ ಇರುತ್ತದೆ. ಕಾರಣ ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ನೀಡುವಂತಹ ಪ್ರಭಾವ ಮತ್ತೆ ಅವರು ನೀಡುವಂತಹ ಹವೆ ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ಅದು ಈ ಏರ್ಪೋರ್ಟ್ ಕಾಮಗಾರಿ ಹಿನ್ನಡೆಗೆ ಪ್ರಮುಖವಾಗಿ ಕಾರಣವಿರುತ್ತದೆ. ಆದ್ರೆ ಇತ್ತೀಚೆಗೆ ಸಚಿವರಾಗಿರುವಂತಹ ಗೋವಿಂದ ಕಾರಜೋಳ ಆಗಿರಬಹುದು, ಸಂಸದ ರಮೇಶ್ ಜಿಗಜಿಣಗಿ ಬಹಳ ಒತ್ತಾಯ ಮಾಡಿ ಒಂದು ಹಂತಕ್ಕೆ ಆ ಏರ್ಪೋರ್ಟ್ ಕಾಮಗಾರಿಯನ್ನು ತಂದಿದ್ದಾರೆ. ಆದ್ರೂ ಸಹಿತ ಇದುವರೆಗೂ ಅದು ಪೂರ್ಣ ಆಗಿಲ್ಲ. ಆರಂಭದಲ್ಲಿ ಹೇಳ್ತಾ ಇದ್ರು ಶಿವಮೊಗ್ಗ ಮತ್ತೆ ವಿಜಯಪುರ ಎರಡನ್ನು ಒಟ್ಟಿಗೆ ಉದ್ಘಾಟನೆ ಮಾಡ್ತಾ ಅಂತ ಹೇಳಿ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನೋಡಿದ್ರೆ ಅದು ಉದ್ಘಾಟನೆ ಆಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ 2 ಹಂತಗಳಲ್ಲಿ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 2ನೇ ಹಂತದಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಕಾರ್ಗೋ ವಿಮಾನ ಸಹಿತ ಇತ್ತು, ಆದ್ರೆ ವಿಜಯಪುರದಲ್ಲಿ ಅದು ಇರಲಿಲ್ಲ. ಕೊನೆಗೆ ವಿಜಯಪುರ ಜಿಲ್ಲೆಗೆ ಎಲ್ಲ ರಾಜಕಾರಣಿಗಳು ಒಗ್ಗಟ್ಟಾಗಿ ಸದನದಲ್ಲಿ ಅದನ್ನ ಪ್ರಸ್ತಾಪ ಮಾಡಿ 2ನೇ ಹಂತದ ಕಾಮಗಾರಿಯನ್ನ ಮಾಡಿಸೋಕೆ ಯಶಸ್ವಿಯಾಗಿದ್ದರು. ಆದ್ರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಈಗ ಮುಗಿಸೋದ್ರಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಬಹಳ ಕಡಿಮೆ ಆಗಿರುತ್ತದೆ. ಕಾರ್ಗೋ ವಿಮಾನ ನಿಲ್ದಾಣ ಕಾರ್ಗೋ ವಿಜಯಪುರಕ್ಕೆ ಪ್ರಮುಖವಾಗಿ ಬೇಕಾಗಿದೆ ಅಂತ ಹೇಳಿ ಇಲ್ಲಿನ ಜನರ ಮತ್ತೆ ರೈತರ ಸಹಿತ ಮುಖ್ಯವಾಗಿ ಬೇಡಿಕೆ ಆಗಿರುವಂತದ್ದು. ಕಾರಣ ಇಷ್ಟೇ, ಇಲ್ಲಿ ತೋಟಗಾರಿಕೆ ಬೆಳೆಯನ್ನ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ನಮ್ಗೆ 4 ವಿಮಾನಕ್ಕಿಂತಲೂ ಈ ವಿಮಾನ ಬಹಳ ಬೇಕಾಗಿತ್ತು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಉದ್ಘಾಟನೆ ಆಗ್ತಾ ಇದೆ, ವಿಜಯಪುರ ಯಾವಾಗ ಉದ್ಘಾಟನೆ ಎಂದು ಜಿಲ್ಲೆಯ ಜನರ ಪ್ರಶ್ನೆ ಆಗಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ. ಶರವೇಗದಲ್ಲಿ ಬಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ ಬೈಕ್. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬೈಕ್ ಚಲಾಯಿಸ್ತಾ ಇದ್ದ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಬೈಕ್ ಹಿಂಬದಿ ಸವಾರನ ಸ್ಥಿತಿ ಗಂಭೀರವಾಗಿದೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಗರದ ಬಾರ್ಲೈನ್ ರಸ್ತೆಯಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ಆ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದೀವಲ್ಲ, ಶರವೇಗದಲ್ಲಿ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಬಂದಿದ್ದೇ ಈ ಆಕ್ಸಿಡೆಂಟ್ಗೆ ಕಾರಣ ಅಂತ ಸಿಸಿಟಿವಿ ಫುಟೇಜ್ ನೋಡಿದ್ರೇನೆ ಗೊತ್ತಾಗುತ್ತೆ. ಆ ಭೀಕರ ಅಪಘಾತದ ದೃಶ್ಯ ಗಮನಿಸಿದಾಗ ಬೈಕ್ ಚಲಾಯಿಸಿದ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಬೈಕ್ ಹಿಂಬದಿ ಸವಾರನ ಸ್ಥಿತಿ ಗಂಭೀರ ಆಗಿದೆ. ಪೆಟ್ರೋಲ್ ಸುರ್ಕೊಂಡು ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡಲಾಗಿದೆ. ಮೂಡಿಗೆರೆ ತಾಲೂಕಿನ ಮಲೆಮನೆ ಹಾಗೇನೆ ಮದುಗುಂಡಿ ಗ್ರಾಮಸ್ಥರು ಈ ತರ ಆತ್ಮಹತ್ಯೆ ಪ್ರಯತ್ನವನ್ನ ಪಟ್ಟಿರೋದು. ತಾಲೂಕು ಕಚೇರಿಯಲ್ಲೇ ವಿಷ ಕುಡಿಯೋದಕ್ಕೆ ನೆರೆ ಸಂತ್ರಸ್ತರು ಮುಂದಾಗಿದ್ದಾರೆ. 2019ರಲ್ಲಿ ನೆರೆಯಿಂದ ಬದುಕನ್ನ ಕಳ್ಕೊಂಡಿದ್ದಾವೆ 11 ಕುಟುಂಬಗಳು. ಮನೆ, ಆಸ್ತಿ, ಹೊಲ, ಗದ್ದೆ, ತೋಟ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಗ್ರಾಮಸ್ಥರು. ಮನೆಯ 6 ಮನೆಗಳು ಸಂಪೂರ್ಣ ನೆಲಸಮ ಆಗಿತ್ತು. ಆ ಟೈಮ್ನಲ್ಲಿ 4 ವರ್ಷದಿಂದ ಪರಿಹಾರಕ್ಕೋಸ್ಕರ ಕಾದು ಕೂತಿದ್ದಾರೆ ಜನ. ಕಚೇರಿಯಿಂದ ಕಚೇರಿಗೆ ಅಲ್ದು ಪಾಪ ಸಾಕಾಗಿರುತ್ತೆ ಅವ್ರಿಗೆ. ಆದ್ರೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರ ಕೊಡೋದಿಲ್ಲ, ನಮ್ಗೆ ಸಾಕಾಗಿದೆ ಅಲ್ದು ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿ ಇವತ್ತು ಪೆಟ್ರೋಲ್ ಸುರ್ಕೊಂಡಿದ್ದಾರೆ ಕೆಲವರು. ಇನ್ನು ಕೆಲವರು ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ವರಾಹ ರೂಪಂ ಹಾಡಿನ ಕಾಪಿರೈಟ್ ವಿಚಾರವಾಗಿ ಕಾಂತಾರ ಚಿತ್ರತಂಡಕ್ಕೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಹಾಡಿನ ಬಳಕೆ ಬಗ್ಗೆ ಕೇರಳದ ಕೋರ್ಟ್ ನೀಡಿದ್ದ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದೆ. ಅಲ್ಲದೆ ಚಿತ್ರತಂಡ ಫೆಬ್ರವರಿ 12, 13ರಂದು ವಿಚಾರಣೆಗೆ ಹಾಜರಾದಾಗ ಬಂಧನ ಮಾಡದಂತೆಯೂ ಕೋರ್ಟ್ ಸೂಚನೆ ಕೊಟ್ಟಿದೆ.
ದಂತದರ ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮತ್ತೊಂದು ಸಾಧನೆ. SSLV D2 ಉಡಾವಣೆ ಯಶಸ್ವಿ. ನಿಗದಿತ 15 ನಿಮಿಷಗಳಲ್ಲಿ ಕಕ್ಷೆ ಸೇರಿದ 3 ಲಘು ಉಪಗ್ರಹಗಳು. ಡ್ರೈವರ್ ಕಂಡಕ್ಟರ್ ಕೆಲಸ ಪಡೆಯೋಕೆ ಕಳ್ಳಾಟ. ಅಗತ್ಯ ದೇಹ ತೂಕ ತೋರಿಸೋಕೆ ಪ್ಯಾಂಟ್ ಚಡ್ಡಿ ಒಳಗೆ ತೂಕದ ಕಲ್ಲು, ಕಬ್ಬಿಣದ ಬಾರ್. ಕಲಬುರಗಿಯಲ್ಲಿ ದೈಹಿಕ ಪರೀಕ್ಷೆ ವೇಳೆ ಬಣ್ಣ ಬಯಲು. ವಿಜಯನಗರದ ಹೊಸಪೇಟೆಯಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. 12 ವರ್ಷದ ಬಾಲಕ ಉಲ್ಲಾಸ್ ಮೇಲೆ ನಾಯಿಗಳ ದಾಳಿ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರ ಒತ್ತಾಯ. ಕುದುರೆ ಏರ್ ಬಂದು ಪಟ್ಟಣ ಪಂಚಾಯಿತಿಯ ಬಜೆಟ್ ಮಂಡನೆ. ಹಿರೇಕೆರೂರಲ್ಲಿ ಗಮನ ಸೆಳೆದ ಅಧ್ಯಕ್ಷ. ಬಸವಣ್ಣನ ಅನುಯಾಯಿ ಕಂಠಾದರ. ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಎಡವಟ್ಟು. 8 ನಿಮಿಷಗಳ ಕಾಲ ಕಳೆದ ವರ್ಷದ ಬಜೆಟ್ ಓದಿದ ಸಿಎಂ ಗೆಹ್ಲೋಟ್. ರಾಜಸ್ಥಾನದ ಬಜೆಟ್ ಅಧಿವೇಶನದಲ್ಲಿ ಹೈಡ್ರಾಮಾ. ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಭರ್ಜರಿ ಶತಕ. ಟೆಸ್ಟ್ ಕ್ರಿಕೆಟ್ನಲ್ಲಿ 9ನೇ ಶತಕ ಸಿರಿಸಿದ ಹಿಟ್ಮ್ಯಾನ್. ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಮೇಲುಗೈ. ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ.